IVF ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. IVF ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರುಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9449449448ಗೆ ಕಾಲ್ ಮಾಡಿ. ಅಧಿವೇಶನದಲ್ಲಿ ಕೋವಿಡ್ ಅಕ್ರಮದ ಬಗ್ಗೆ ಹಸ್ತಪಡೆ ಸೈಲೆಂಟ್ ಆಗ್ಬಿಡ್ತಾ ಅಂತ. ಮಹತ್ವದ ಕೋವಿಡ್ ಅಕ್ರಮದ ವರದಿ ಬಗ್ಗೆ ಯಾರೂ ಕೂಡ ಚಕಾರ ಎತ್ತಿಲ್ಲ. ಸದನದ ಹೊರಗೆ ಕಾಂಗ್ರೆಸ್ ನಾಯಕರು ವೈಲೆಂಟ್ ಆಗಿ ಮಾತಾಡ್ತಾರೆ. ಸದನದಲ್ಲಿ ಈ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತಾರೆ, ಒಂದು ಸಮಿತಿ ರಚನೆ ಮಾಡ್ತಾರೆ, SIT ಟೀಮ್ಗೆ ಕೊಡ್ತೀವಿ ಅಂತ ಅಂತಾರೆ. ಇದೆಲ್ಲ ಆದ್ರೂ ಕೂಡ ಅಧಿವೇಶನದ ಸಂದರ್ಭದಲ್ಲಿ ಫುಲ್ ಸೈಲೆಂಟ್ ಆಗಿದ್ ಯಾಕೆ? ಹಾಗಾದ್ರೆ ರಾಜ್ಯ ಸಂಧಾನ ಏನಾದ್ರೂ ಮಾಡ್ಕೊಂಡಿದ್ದಾರಾ? ಅಧಿವೇಶನಕ್ಕೂ ಮುನ್ನ ಕುನಾ ವರದಿ ಬಗ್ಗೆ ಕಾಂಗ್ರೆಸ್ ನಾಯಕರು ಅಬ್ಬರಿಸ್ತಾ ಇದ್ರು. ಕುನಾ ವರದಿಯನ್ನ ಪ್ರಸ್ತಾಪ ಮಾಡ್ತಾ ಇದ್ರು, ಆಗಿರುವಂತಹ ಅಕ್ರಮದ ಬಗ್ಗೆ ಮಾತಾಡ್ತಾ ಇದ್ರು. ಹಾಗಾದ್ರೆ ಇವಾಗ ಮಾತನಾಡುವಂತ, ಚರ್ಚೆ ಮಾಡುವಂತ ಸಮಯ. ಯಾಕೆ ಸುಮ್ಮನಿದ್ದಾರೆ, ಯಾಕೆ ಗಪ್ಚುಪ್ ಅನ್ನುವಂತಹ ಪ್ರಶ್ನೆ ಜನ ಮಾಡ್ತಿದ್ದಾರೆ. ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ಈ ಬಗ್ಗೆ ನೀಡ್ತಾರೆ. ಹರೀಶ್, ಸದನ ಇನ್ನೂ ಆರಂಭ ಆಗಿರಲಿಲ್ಲ, ಕುನಾ ವರದಿಯನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ನಾಯಕರು ಕಂಪ್ಲೇಂಟ್ ಆಗುತ್ತೆ, ಅದು ಆಗುತ್ತೆ, ಇದು ಆಗುತ್ತೆ, ಒಂದಿಷ್ಟು ಜನ ಜೈಲಿಗೆ ಹೋಗುವಂತ ಪ್ರಸಂಗನೂ ಬರಬಹುದು, ಇಷ್ಟು ಕೋಟಿ ಹಗರಣ ಅಂತ ಮಾತಾಡ್ತಾ ಇದ್ರು. ಆದ್ರೆ ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಇತ್ತು. ಯಾಕೆ ಒಬ್ರು ಚಕಾರ ಎತ್ತಿಲ್ಲ? ಏನು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ? ಸಭಾ ಬಹಳ ಮುಖ್ಯವಾಗಿರುವಂಥದ್ದು ಮೈಕೆಲ್ ಕುನಾ ಅವರ ವರದಿಗೆ ಸಂಬಂಧಪಟ್ಟಂಗೆ ಕೂಡ ಈ ಬಾರಿ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಸರ್ವ ರೀತಿಯಲ್ಲಿ ಕೂಡ ಸಿದ್ಧತೆ ನಡೆಸ್ಕೊಂಡಿದ್ರು. ಆದರೆ ಈ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಕೋವಿಡ್ ಅಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ವಿಚಾರವನ್ನು ಕಾಂಗ್ರೆಸ್ ನಾಯಕರು ಪ್ರಸ್ತಾಪ ಮಾಡದೇ ಇರುವಂಥದ್ದು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿರುವಂಥದ್ದು. ಮುಖ್ಯವಾಗಿ ಅಧಿವೇಶನಕ್ಕೂ ಮೊದಲು ಕೂಡ ಕಾಂಗ್ರೆಸ್ ನಾಯಕರು 10 ಹಲವು ಬಾರಿ ಹೇಳಿದರು. ಈ ಬಾರಿ ಅಧಿವೇಶನದಲ್ಲಿ ಇದನ್ನು ಪ್ರಮುಖವಾಗಿ ನಾವು ಚರ್ಚೆ ಮಾಡ್ತೀವಿ, ಪ್ರಸ್ತಾಪ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಒಂದು ರೀತಿಯಲ್ಲಿ ಕೂಡ BJP ವಿರುದ್ಧ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ರು, ಪ್ರಬಲ ಅಸ್ತ್ರವನ್ನಾಗಿ ಕೂಡ ಬಳಸ್ಕೊಂಡಿದ್ರು. ಆದರೆ ಅಧಿವೇಶನದಲ್ಲಿ ಈ ಒಂದು ಅಸ್ತ್ರವನ್ನು ಬಳಸ್ಕೊಳ್ತಾರೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಗಳಾಗಿದ್ರು. ಆದರೆ ಇಷ್ಟು ದಿನಗಳ, ಯಾಕಂದರೆ ಇವತ್ತು ಕೊನೆ ದಿನ ಆಗ್ತಿದೆ, ತೆರೆ ಬೀಳ್ತಿದೆ, ಆದರೂ ಕೂಡ ಇವತ್ತಿಗೂ ಕೂಡ ಆ ಒಂದು ಅಸ್ತ್ರವನ್ನು, ಅಂದರೆ ಕೋವಿಡ್ ಅಸ್ತ್ರವನ್ನು ಅಲ್ಲಿ ಕಲಾಪದಲ್ಲಿ ಪ್ರಸ್ತಾಪ ಮಾಡದೇ ಇರುವಂಥದ್ದು ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿರುವಂಥದ್ದು ಸಹಜವಾಗಿ. ಅಂದರೆ ಎಲ್ಲೋ ಒಂದು ಕಡೆ ಹೊಂದಾಣಿಕೆ ರಾಜಕೀಯದ ಭಾಗವಾಗಿ ಅದನ್ನು ಕೈ ಬಿಟ್ರ ಅನ್ನುವಂಥದ್ದು ಕೂಡ ಈಗ ಸಹಜವಾಗಿ ಚರ್ಚೆ ಆಗ್ತಾ ಇದೆ. ಒಂದು BJP ಯಾವಾಗ ಕಾಂಗ್ರೆಸ್ ವಿರುದ್ಧ ಪ್ರಬಲವಾದಂಥ ಒಂದು ಅಸ್ತ್ರಗಳನ್ನ ಹುಟ್ಟುಹಾಕಿದ್ದೆ ಆದರೆ, ಅಥವಾ ಕಾಂಗ್ರೆಸ್ಗೆ ಮುಜುಗರವನ್ನು ಸೃಷ್ಟಿ ಮಾಡಿಸುವಂಥ ಒಂದು ಪ್ರಯತ್ನದ ಭಾಗವಾಗಿ, ಅಥವಾ ಕಾಂಗ್ರೆಸ್ಸನ್ನು ಕಟ್ಟಿ ಹಾಕುವಂಥ ಲೆಕ್ಕಾಚಾರದಲ್ಲಿ BJP ಪ್ರಬಲವಾಗಿ ಏನಾದರೂ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಕೋವಿಡ್ ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಆದರೆ ಕಾಂಗ್ರೆಸ್ ನಾಯಕರು ಇದುವರೆಗೂ ಕೂಡ ಮೇಲ್ಮನೆ ಕೆಳಮನೆ ಎಲ್ಲೂ ಕೂಡ ಕೋವಿಡ್ ಅಸ್ತ್ರವನ್ನು ಅಥವಾ ಕೋವಿಡ್ ವಿಚಾರವನ್ನು ಪ್ರಸ್ತಾಪ ಮಾಡದೇ ಇರುವಂಥದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಒಂದು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಶ್ರೀರಾಮುಲು ಸೇರಿದಂತೆ ಹಲವರ ವಿರುದ್ಧ ಕೂಡ ಇದು ಗಂಭೀರ ಆರೋಪ ಕೂಡ ಇರುವಂಥದ್ದು. ನೂರಾರು ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಅನ್ನುವಂಥದ್ದು ಕೂಡ ಕುನಾ ವರದಿಯಲ್ಲಿ ಪ್ರಸ್ತಾಪ ಆಗಿದೆ. ಹಾಗಾಗಿ ಈ ಒಂದು ವಿಚಾರದ ಬಗ್ಗೆ ತುಟಿ ಬಿಚ್ಚದೆ ಮೌನ ವಹಿಸಿರುವಂಥದ್ದು ಕಾಂಗ್ರೆಸ್ ನಾಯಕರು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಸಭಾ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.